ಅಗತ್ಯ ಏನಿದೆ ಅದು ಕೆಲವು ಸಮಯ ಮಾತ್ರ ಜಾಮರ್ಗೆ ಫುಲ್ ಜಾಮ್ ಮಾಡಿಟ್ರೆ, ಬೇರೆ ಟೈಮಲ್ಲಿ ಅದಕ್ಕೆ ದಟ್ ಫ್ರೀಕ್ವೆನ್ಸಿ ಇಸ್ ಲೋವರ್, ಸೊ ದಟ್ ಈ ಒಳಗಡೆ ಇರೋರೆಲ್ಲ ಮೀನ್ಸ್ ನಿಮಗೆ ಯುವರ್ ಅಡ್ಮಿನಿಸ್ಟ್ರೇಷನ್ ಹಸ್ ಬಿಕಮ್ ಟೋಟಲಿ ಡಿಫಂಕ್ಟ್. ಭಯ ಹೇಳ್ದಂಗೆ ಭಯವೇ ಇಲ್ಲ ಯಾರಿಗೂ ಭಯ. ಆಗಸ್ಟ್ 25 ರೇಡ್ ಆಗುತ್ತೆ, DCP ಅವರು ರೇಡ್ ಮಾಡ್ತಾರೆ ಆಯ್ತಾ. ಅವತ್ತು ಅಲ್ಲಿ ಇರ್ತಕ್ಕಂಥ ಏನೂ ಸಿಕ್ಕೋದಿಲ್ಲ. ಯಾಕೆ ಅಂತಂದ್ರೆ ಮೊದಲೇ ಅವರಿಗೆ ಇನ್ಫಾರ್ಮೇಶನ್ ಹೋಗಿದ್ದು ಅಂದ್ರೆ ಜೈಲು ಸಿಬ್ಬಂದಿಗೆ ಅಲ್ಲಿರ್ತಕ್ಕಂಥ ಎಲ್ಲಾ ನಿಷೇಧಿತ ವಸ್ತುಗಳೆಲ್ಲವನ್ನೂ ಸಹಿತ ಮಾಯ ಮಾಡ್ತಾರೆ, ಯಾವುದನ್ನು ಇಡಕ್ ಬಿಡೋದಿಲ್ಲ. ಅವ್ರಿಗೆ ನಿನ್ನೆ ಏನಾಯ್ತು ಅಂತಂದ್ರೆ ಅವ್ರಿಗೆ ಮಾಹಿತಿ ಸಿಕ್ಕಿಲ್ಲ, ದಿಢೀರಂತ ದಾಳಿ ಮಾಡಿದ್ರು. ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಹಲವಾರು ನಿಷೇಧಿತ ವಸ್ತುಗಳು ಸಿಕ್ಕಿದಾವೆ. ಸೊ ಇವುಗಳನ್ನ ಮಾಡ್ತಾ ಹೋದ್ರೆ ಇವ್ರು ದಾಳಿ ಮಾಡೋದು ಅಲ್ಲಿರೋದು ಇನ್ನೇನು ಇಲ್ಲ ಸರ್. ಇದು ಮಾಡಿದ್ರ ಇನ್ನೊಂದು ವಾರದಲ್ಲಿ ಮತ್ತೆ ಜೈಲ್ ಇಸ್ ವೆರಿ ವೆರಿ ಬಿಗ್. ನೀವು ಒಂದು 1000 ಜನ ಕರ್ಕೊಂಡ್ಬಂದು ಏನು 1000 ಜನ ಕರ್ಕೊಂಡ್ಬಂದು ಮಾಡಿದ್ರು ಯು ಕೆನಾಟ್ ಗೋ ಟು ನುಕ್ ಅಂಡ್ ಕಾರ್ನರ್. ಯಾರು ಲಾಸ್ಟ್ ಡಿಬೇಟ್ ಅಲ್ಲಿ ಇದ್ದಾಗ ಹೇಳಿದ್ರು ಈ 100 ಜನ CCB ಅವ್ರು ರೇಡ್ ಮಾಡಿದಾಗ ಏನಾಗಿತ್ತು, ಎಷ್ಟು ಅವರ್ ಅಲ್ಲಿ ಕಾಯಿಸಿ ನಿಲ್ಲಿಸ್ಕೊಂಡಿದ್ರು ಬಾಗ್ಲು ಮುಂದೆ. ಅಂದ್ರೆ ಒಳಗಡೆ ಇರೋದೆಲ್ಲ ಮುಚ್ಚಿಡೋಕೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮನ್ನ ಪ್ರೊವೈಡ್ ಮಾಡಿ ಅದಾದ್ಮೇಲೆ ಒಳಗೆ ಬಿಟ್ಕೊಂಡಿದ್ದು. ಬಟ್ ಉಮೇಶ್ ಸರ್, ನನಗೆ ದೊಡ್ಡ ಅನುಮಾನ ಇರೋದು ಈ ಫೋಟೋ ರಿಲೀಸ್ ಆದಾಗ ಅದರಲ್ಲಿ ಮುಖ್ಯ ಪಾತ್ರಧಾರಿ ಅಂತ ಕಾಣಿಸ್ಕೊಂಡಿದ್ದು ದರ್ಶನ್ ಅಲ್ಲ, ಅವ್ರ ಪಕ್ಕ ಇದ್ದ ವಿಲ್ಸನ್ ಗಾರ್ಡನ್ ಆಗ. ದರ್ಶನ್ನ ಬೇರೆ ಜೈಲಿಗೆ ಕಳಿಸ್ತಾರೆ, ಉಳಿದವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ವಿಲ್ಸನ್ ಗಾರ್ಡನ್ ಆಗ ಅದೇ ಜೈಲಿನಲ್ಲಿ. ಅದು ದೊಡ್ಡ ಪ್ರಶ್ನೆ. ಯಾಕೆ ಅಲ್ಲಿ ಆತನಿಗಿರುವ ಹೋಲ್ಡ್ ಏನು ಅನ್ನೋದು ಮಾಧ್ಯಮದಲ್ಲೂ ಚರ್ಚೆ ಆಯ್ತು, ಸಾರ್ವಜನಿಕ ವಲಯದಲ್ಲೂ ಚರ್ಚೆ ಆಯ್ತು. ಆಕ್ಷನ್ ಅವ್ರ ಮೇಲಿಲ್ಲ. ಅಂದ್ರೆ ವಿಲ್ಸನ್ ಗಾರ್ಡನ್ ನಾಗನಂತ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಬಗ್ಗೆ ಜೈಲಿನಲ್ಲಿರೋರ್ಗೂ ಭಯ ಇದೆಯಾ, ಟಚ್ ಮಾಡ್ಲಿಕ್ಕೂ ಹೆದರ್ತಾರ, ಅನುಮಾನ ಬರುತ್ತೆ. ಅದೇ ಸಾಮಾನ್ಯವಾಗಿ ನೋಡಿ, ನಾವು ಜೈಲುಗಳು ಸಾಹೇಬ್ರು ಹೇಳ್ದಂಗೆ ನಾವು ಹಲವಾರು ಸಾರಿ ಹೋಗಿ ರೇಡ್ಗಳು ಮಾಡಿದ್ದೀವಿ. ಆ ಜೈಲ್ ರೇಡ್ ಅಂತ ಅನ್ನುವಂಥದ್ದು ನಾವು ಜೈಲ್ ಬಾಗಿಲಿಗೆ ಹೋದ ತಕ್ಷಣನೇ ಜೈಲಲ್ಲಿ ಇರ್ತಕ್ಕಂಥವ್ರು ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ನಾವು ಅಲ್ಲಿಂದ ಒಳಗಡೆಗೆ ನೀವು ಎಷ್ಟೇ ಫಾಸ್ಟಾಗಿ ಹೋದ್ರೂ ನಾವು ಪ್ರೊಸೀಜರಲ್ಲಿ ಹೋಗಿ ನಮ್ಮನ್ನು ನಾವು ಯಾರು ಏನು ಪ್ರತಿಯೊಂದು ಕೊಡಬೇಕಲ್ಲಿ. ಸುಮ್ಮನೆ ಹಾಗೆ ಒಳಗಡೆ ಬಿಟ್ಬಿಡಲ್ಲ. ಅಲ್ಲೇ ನಮ್ಗೆ 15-20 ನಿಮಿಷ ಆಗಿಬಿಡುತ್ತೆ. ನೀವು ಏನೇ ಬೇಗ ಹೋದ್ರೂ 10 ನಿಮಿಷಕ್ಕೆ ಮೊದಲು ಹೋಗೋಕೆ ಆಗೋದೇ ಇಲ್ಲ, ಒಳಗಡೆ ಎಂಟ್ರಿ ತಗೊಳ್ಳೋಕ್ಕಾಗೋದಿಲ್ಲ ನಾವು. ಅಷ್ಟೊತ್ತಿಗಾಗಲೇ ಅವರು ಏನೆಲ್ಲ ಇರ್ತದೋ ಎಲ್ಲ ಬಚ್ಚಿಟ್ಬಿಡ್ತಾರೆ. ಆಮೇಲೆ ಸಾಹೇಬ್ರು ಹೇಳ್ದಂಗೆ ಅಲ್ಲಿ ಭಾಳ ದೊಡ್ಡ ಪ್ರಿಮಿಸಿಸ್ ಅದು, ಎಲ್ಲ ಕಡೆನೂ ಜಾಗ ಇದೆ. ಯಾವ ಕಡೆ ನೀವು ಯಾವುದನ್ನು ದಟ್ ಈಸ್ ಹೈಲಿ ಇಂಪಾಸಿಬಲ್. ನೀವು ಪ್ರತಿ ಜಾಗನ ಹುಡ್ಕೋಕಲ್ಲಿ ಆ ಗುಂಡಿಗಳು ಮಾಡ್ಕೊಂಡಿರ್ತಾರೆ, ಟಾಯ್ಲೆಟ್ಗಳಿಗೆ ಬಿಟ್ಬಿಡ್ತಾರೆ, ಮರ ಗಿಡಗಳಿದ್ದಾವೆ, ಅದ್ರ ಬಗ್ಗೆ ಬೇರ್ಗಳು ಕೆಳಗಡೆ ಜಾಗ ಮಾಡ್ಕೊಂಡಿರ್ತಾರೆ. ತುಂಬ ಕಡೆ ಇಟ್ಕೊಳ್ಳೋದಕ್ಕೆ ನಾವು 10 ಕಡೆ ಹುಡ್ಕಿದ್ರೆ 1000 ಕಡೆ ಇಟ್ಕೊಳ್ಳೋಕೆ ಜಾಗ ಇದೆ. ನೀವು ಪ್ರತಿ ಒಂದು ಜಾಗನ ಹುಡುಕೋದು ಭಾಳ ಕಷ್ಟ. ಮೆಟಲ್ ಡಿಟೆಕ್ಟರ್ ತಗೊಂಡು ಹೋಗ್ಬೇಕು, ಬಹಳ ಲ್ಯಾಬೋರಿಯಸ್ ಆಗಿ ಒಂದು ಕಡೆಯಿಂದ ಭೂಮಿನೇ ನೋಡ್ಕೊಂಡು 3 ವಿಭಾಗ ಆಗಿ ವಿಂಗಡಿಸ್ತಾರೆ. ಒಂದೊಂದು ವಿಭಾಗಕ್ಕೂ ಕೂಡ ಸಪರೇಟ್ ಅಧೀಕ್ಷಕರನ್ನ ಕೊಡ್ತಾರೆ. ಈ ರೀತಿ ಚಿಂತನೆ ಹಿಂಗೆ ಮಾಡಿದ್ರೆ ಸರಿ ಹೋಗ್ಬಿಡುತ್ತಾ? ಅಲ್ಲ, ಏನಾಗುತ್ತೆ, ಒಂದು ಈ ಹೋಗ್ಬೇಕಾದಂಥ ಸಮಯದಲ್ಲಿ ಯಾವುದೋ ಒಂದು ಕಾರಣದಿಂದ ಎಲ್ಲ ಸ್ಲೀಕ್ ಆಗಿ ಒಳಗಡೆ ಹೋಗ್ಬಿಡ್ತವೆ. ಯಾಕೆಂದರೆ ತುಂಬ ಎಂಟ್ರೀಸ್ ಹೋಗ್ತಾರೆ. ಈಗ ತುಂಬ ಜೈಲುಗಳ ಮೆಟ್ರಿ ಆಗೋದಕ್ಕೆ ಎಲ್ಲ ಸಂಬಂಧಿಕರುಗಳು ಹೋಗ್ತಾರೆ, ಲಾಯರ್ಗಳು ಹೋಗ್ತಾರೆ, ಪ್ರತಿಯೊಬ್ಬರು ತುಂಬ ಜನ ಹೋಗ್ತಾರೆ ಒಳಗಡೆಗೆ. ಏನು ಕಮ್ಮಿ ಜನ ಹೋಗುವಂಥದ್ದಿಲ್ಲ. ಅದಾದ್ಮೇಲೂ ಸಹ ಕಾಂಪೌಂಡಿನ ಮೇಲಿಂದ ಬಿಸಾಕ್ತಕ್ಕಂಥದ್ದಕ್ಕೂ ಆಪ್ಷನ್ಸ್ ಇದ್ದಾವೆ. ಮೇಲೆ ಕಟ್ ಬಿಸಾಕ್ಬಿಡ್ತಾರೆ, ಮೇಲಿಂದ ಬಾಲ್ಗಳಿಗೆ ಹಾಕ್ಬಿಟ್ಟು ಒಳಗಡೆ ಸಿಮ್ ಕಾರ್ಡ್ಗಳಾಗಿ ಬಿಸಾಕ್ತಾರೆ. ಆಮೇಲೆ ಜೋರಾಗಿ ನಿಂತ್ಕೊಂಡು ಟೈಟ್ ಮಾಡ್ಬಿಟ್ಟು ರಬ್ ಮಾಡಿ ಅದರಿಂದ ಬಿಸಾಕ್ತಾರೆ, ದಾರ ಕಟ್ಟಿ. ಹಿಂದ್ಗಡೆ ಅಲ್ಲಿ ಸೆಕ್ಯೂರಿಟಿ ಇರೋದಿಲ್ಲ ಅಲ್ಲಿ. ಪಾಪ ರಾತ್ರಿ ಹೊತ್ತು 2-3 ಜನ ಹಾಕಿರ್ತಾರೆ. ರಾತ್ರಿ 2:30-3 ಗಂಟೆಯಿಂದ ಮಲಿಕೋತಾರೆ. 4-4:15 ತಪ್ಪನ್ನು ಬಿಸಾಕ್ಬಿಡ್ತಾರೆ. ಅವ್ರಿಗಾಗಲೇ ಮೆಸೇಜ್ ಇರ್ತದೆ, ಹಿಂದಿನ ದಿವಸ ಇಂಟರ್ವ್ಯೂ ಹಾಕಿರ್ತಾರೆ, ಇಂಥ ಕಡೆ ಬಿಸಾಕ್ತೀವಿ ಇಷ್ಟು ಗಂಟೆಗೆ ಅಂತೇಳಿ ರೆಡಿಯಾಗಿರ್ತಾರೆ, ಎತ್ಕೋತಾರೆ ಎಲ್ಲ ಹೋಗ್ಬಿಟ್ಟು. ಆ ಕಾರಣಕ್ಕೆ ಇದೆಲ್ಲ ಆಗ್ತಾ ಇರ್ತದೆ, ಆಗೋದಿಲ್ಲ ಅಂತ ಅನ್ನೋಂಗಿಲ್ಲ, ಹೋಗ್ತಾ ಇರ್ತದೆ. ಬಟ್ ಅಲ್ಲಿಗೆ ಈಗೇನಿದೆಯಲ್ಲ, ಇದು ನನ್ನ ಲೆಕ್ಕದಲ್ಲಿ ನಾವು 30 ವರ್ಷ ನೋಡ್ತಾನೆ ಇದ್ದೀವಿ. ಇದು ನಿರಂತರವಾಗಿ ನಡೀತಾನೆ ಇದೆ. ಇದಕ್ಕೇನು ಸ್ಟಾಪೇ ಇಲ್ಲ ಇದು. ಬಟ್ ಅದಕ್ಕೆ ಪೂರ್ವವಾಗಿ ಅಲ್ಲಿರ್ತಕ್ಕಂಥ ಯಾರು ಜೈಲ್ ಸೂಪರ್ಡೆಂಟ್ ಇದ್ದಾರಲ್ಲ, ಭಾಳ ಅತ್ಯಂತ ಹೆಚ್ಚಿನ ಕಾಳಜಿ ವಹಿಸಬೇಕು. ಆಮೇಲೆ ಕಣ್ಣಿಟ್ಟು ಅದನ್ನು ಕಾಯಬೇಕು ಜೈಲನ್ನ. ನಾವು ಹೇಳ್ಬಿಡ್ತೀವಿ ಭಾಳ ಸುಲಭ, ಬಟ್ ಇಟ್ ಈಸ್ ವೆರಿ 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 ಡಿಫಿಕಲ್ಟ್. ನನ್ನ ಪ್ರಶ್ನೆ ಇರೋದು, ಅವರನ್ನ ಸರ್ಕಾರ ಅಪಾಯಿಂಟ್ ಮಾಡ್ಕೊಂಡು ಸರ್ಕಾರಿ ಸಂಬಳ ಕೊಡ್ತಿರೋದೇ ಅದನ್ನ ಮಾಡ್ಲಿ ಅಂತ ಹೇಳಿ, ಅದನ್ನ ಬಿಟ್ಟು ಇನ್ನೇನು ಕೆಲಸ? ಯಾವುದೇ ಸರ್ಕಾರಗಳು ಬಂದ್ರು 30-40% ಸ್ಟಾಫ್ ಇಲ್ಲ ಅಲ್ಲಿ. ಆಮೇಲೆ ಎಕ್ಸೆಸ್ ಕೈದಿಗಳು ತುಂಬಿದೀವಿ ಅಲ್ಲಿ ಒಳಗಡೆ. 3,000ಕ್ಕೆ ಬದಲಾಗಿ 5,030 ಇವತ್ತಿಗೆ 5,000 ಶಿಫ್ಟ್ ಮಾಡ್ತಾರೆ ಅನ್ನೋದೊಂದು ಸುದ್ದಿ ಇದೆಲ್ಲ ಇದೆ. ಸರ್ಕಾರದ ಇದೆಲ್ಲ ನ್ಯೂನತೆಗಳು ನಮ್ದು ಎಲ್ಲ ಇರ್ತದೆ, ಆಡಳಿತಾತ್ಮಕವಾಗಿ ಎಲ್ಲ ಇರ್ತವೆ. ಆದ್ರೆ ಎಷ್ಟೇ ಇದ್ರೂ ನಾವು ನಿರ್ವಹಣೆ ಮಾಡ್ಲೇಬೇಕಲ್ಲ, ಅಲ್ಲಿ ಸಿಗಬಾರ್ದಲ್ಲ. ಆಸ್ ದಿ ಹೋಮ್ ಮಿನಿಸ್ಟರ್, ನೀವು ಜೈಲ್ ಸುಮ್ಮನೆ ವಿಸಿಟ್ ಮಾಡಿಬಿಟ್ಟು ಒಂದು ಫೋಟೋ ತೆಗೆಸ್ಕೊಂಡು ಟೀ ಕುಡ್ಕೊಂಡು ಮತ್ತೆ ಅಲ್ಲಿರೋ ಉಪಚಾರಗಳೆಲ್ಲ ಮಾಡಿಕೊಂಡು, ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದೆ, ಬರೀ ಗೋಡಂಬಿ ದ್ರಾಕ್ಷಿ ಖರ್ಜೂರ ತಿನ್ಕೊಂಡು ಹೊರಗಡೆ ಬರೋಕ್ಕೋಸ್ಕರ ಅಲ್ಲ. ಯು ಸಿಟ್ ದೇರ್ ಕೂತ್ಕೊಂಡು ಈ ಸಮಸ್ಯೆಗಳಿಗೆಲ್ಲ ಏನು ಸೊಲ್ಯೂಷನ್ ಇದೆ ಅಂತ
ಆ ಜೈಲ್ ಸರಿ ಮಾಡಬೇಕು ಅಂತ ಮೇಘ್ರಿಕ್ ಅವರು ಭಾಳಷ್ಟು ಪ್ರಯತ್ನ ಮಾಡಿದ್ರು. ಜೈಲ್ಗೆ ಕರೆಕ್ಷನ್ ಬೋರ್ಡ್ ತೊಗೊಂಬಂದ್ರು ಅಲ್ಲಿಗೆ ಅದಕ್ಕೆ ನಿಷ್ಕ್ರಿಯ ಆಗೋಯ್ತು ಅಲ್ಲಿಗೆ. ಮತ್ತು ಇನ್ನೊಬ್ಬರು ಭಾಳ ಹಿರಿಯ ಪ್ರಾಮಾಣಿಕ ಅಧಿಕಾರಿಯಲ್ಲಿ ಏನು DG ಆಗಿ ಕೆಲಸ ಮಾಡಿದಾರಲ್ಲ, ನಾನು ಅವ್ರಿಗೆ ಕೇಳಿದೆ ಏನು ಅವ್ರು ಹೇಳಿದ್ರು, ಸರ್ ಯಾರ್ಯಾರೋ ಜೈಲ್ ಸಿಬ್ಬಂದಿ ಮೇಲೆ ಕಂಪ್ಲೇಂಟ್ ಬಂದಿದೆ ಅಂತ ಹೇಳಿದ್ರೆ ಅದರ ಅರ್ಥ ಅವ್ನು ಕೆಲಸ ಮಾಡ್ತಾ ಇದ್ದಾನೆ, ಉಳಿದವರೆಲ್ಲ ಸರಿ ಅವನು ಸರಿ ಇಲ್ಲ ಅಂತ ಹೇಳಿ. ಸೊ ಈಗ ನೋಡಿ ಯಾರ ಮೇಲೆ ಏನು ಕಂಪ್ಲೇಂಟೇ ಬರಲ್ಲ, ಯಾರ ಮೇಲೆ ಯಾವ ಕಂಪ್ಲೇಂಟೇ ಬರೋದಿಲ್ಲ ಅಂದರೆ ಇಟ್ ಈಸ್ ವರ್ಕಿಂಗ್ ಅಬ್ಸಲ್ಯೂಟ್ಲಿ ಸ್ಮೂತ್ಲಿ. ಯಾರ ವಿರುದ್ಧ ಕಂಪ್ಲೇಂಟ್ ಬಂತು ಅಂದ್ರೆ ಅದರ ಅರ್ಥ ಅವನೇನೋ ಅಡ್ಡ ಹಾಕಿದ್ದಾನೆ, ಇದು ಮಾಡಬೇಡ ಅಂತ. ಲೆಟ್ ದ DGP ಪ್ರೆಸೆಂಟ್ ಸೇ ಎವ್ರಿಥಿಂಗ್ ಈಸ್ ಫೈನ್ ಅಂತ ಬರ್ಕೊಡ್ಲಿಲ್ಲ. ಲೆಟ್ ದನ್ ಗಿವ್ ಎನ್ ಅಫಿಡವಿಟ್. ಇಷ್ಟು ಜನ ಜಡ್ಜ್ಗಳು ಕೋಟ್ ಹಾಕೊಂಡು ಟೈ ಹಾಕೊಂಡು ಒಂದು ರೌಂಡು ಎವ್ರಿಥಿಂಗ್ ಈಸ್ ಫೈನ್ ಅಂತ ಸೈನ್ ಮಾಡ್ಕೊ. ಬರೀ ಪರ್ಫಂಕ್ಟರಿ ವಿಸಿಟ್ಸ್ ಮಾಡ್ತಾರೆ ದಿ ಜಡ್ಜಸ್ ಆಲ್ಸೋ. ಅವ್ರಿಗೆ ಯಾರೋ ಪ್ರಶ್ನೆ ಮಾಡೋರ ಇಲ್ವಲ್ಲ. ಇಟ್ ಈಸ್ ಹೈ ಟೈಮ್ ವಿ ಶುಡ್ ಕ್ವಶನ್ ದಿ ಜುಡಿಷಿಯಲ್ ಟೀಮ್ ದಟ್ ಈಸ್ ಗೋಯಿಂಗ್ ಇನ್ಸೈಡ್. ಅವ್ರಿಗೆ ಯಾರೋ ಪ್ರಶ್ನೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಅನ್ನ ಗಮನಿಸಿ ಚರ್ಚೆಯನ್ನ ಆಕ್ಚುಯಲ್ ಹಂತಕ್ಕೆ ತೆಗೆದುಕೊಂಡು ಹೋಗೋಣ ಅಂತ ಹೇಳಿ. ಇವಾಗ ರೇಡ್ ಆಯ್ತು, ಅಲ್ಲಿ ಏನ್ ಸಿಕ್ತು, ಹೆಂಗ್ ಸಿಕ್ತು ಅಂತ ಚರ್ಚೆ ಮಾಡ್ತಿದ್ವಿ. ಆದ್ರೆ ಪ್ರಶ್ನೆ ಮಾಡಬೇಕಾಗಿರೋದು ಸರ್ಕಾರದ ಜೊತೆಗೆ ಸರ್ಕಾರಿ ಸಂಬಳ ತಗೊಂಡು ಕೂತಿರುವ ಉನ್ನತ ಮಟ್ಟದ ಅಧಿಕಾರಿಗಳನ್ನಲ್ವಾ. ಸಸ್ಪೆಂಡ್ ಮಾಡಿದ್ರು ಒಂದು 43 ಜನನ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಬಟ್ ಜೈಲಲ್ಲಿರೋ ಕೈದಿಗಳಿಗೆ ದೊಡ್ಡವರ ಜೊತೆಯಲ್ಲಿ ಸಂಪರ್ಕ ಇದೆಯಾ? ದೊಡ್ಡವರಂದ್ರೆ ಯಾರು? ಆಚೆ ಇರೋ ಮಿನಿಸ್ಟರ್ಗಳು, ಜನಪ್ರತಿನಿಧಿಗಳು ಮಾತ್ರ ಅಲ್ಲ, ಇದೇ ಬಂದಿಖಾನೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಅಧಿಕಾರಿಗಳು. ಈ ಪರಪನಾಗ್ರಹಾರದಿಂದ ದರ್ಶನ್ ಅವರ ರಾಜಾತಿಥ್ಯದ ಫೋಟೋ ರಿಲೀಸ್ ಆದಾಗ ಬಿಜೆಪಿಯಿಂದ ಗಂಭೀರವಾದ ಆರೋಪ ಬಂದಿತ್ತು. ಚಲವಾದಿ ನಾರಾಯಣ ಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು, ಮಾಲಿನಿ ಕೃಷ್ಣಮೂರ್ತಿ ಅವ್ರ ಮನೆ ಕಟ್ಟಿಸ್ತಿದ್ದಾರಂತೆ, ಆ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳಿಗೂ ಕೂಡ ದುಡ್ಡು ಬರ್ತಿರೋದೇ ಇಂಥ ರಾಜಾತಿಥ್ಯವನ್ನ ಪಡ್ಕೊಳ್ತಾ ಇರುವ ಕೈದಿಗಳಿಂದ ಅಂತೆ. ಅಲ್ಲಿಗೆ ಈ ಆರೋಪ ಕೇಳೋಕ್ ಸಿಕ್ಕಿದ್ದು ಮಾಲಿನಿ ಕೃಷ್ಣಮೂರ್ತಿ ಅವ್ರ ಮೇಲೆ. ಅವ್ರ ಬಗ್ಗೆ ಏನ್ ಕ್ರಮ ಕೈಗೊಳ್ತು ಸರ್ಕಾರ? ಶೋಕಾಸ್ ನೋಟಿಸ್, ಅದನ್ನ ಬಿಟ್ಟು ಬೇರೆ ಏನು? ಕೇಳಿಸ್ಕೊಳ್ಳಿ. ಅವತ್ತು ಬಹುಶಃ ಆಗಸ್ಟ್ ತಿಂಗಳಲ್ಲೇ ಅನ್ಸುತ್ತೆ, 23, 26 ಅಥವಾ ಕಳೆದ ತಿಂಗಳು ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿಕೆ ನೀಡಿದ್ರು. ಅದನ್ನ ಕೇಳಿಸ್ಕೊಳ್ಳಿ, ನಂತರದಲ್ಲಿ ಚರ್ಚೆ ತಗೊಳ್ತೀನಿ. ಈಗ ಯಾರೋ ಅಲ್ಲಿ ಸೂಪರ್ಡೆಂಟ್ ಯಾರೋ ಇದ್ದಾರೆ, ಲೇಡಿ, ಅವ್ರ ಹೆಸರು ನನಗೇನೋ ಮಾಲಿನಿ ಕೃಷ್ಣಮೂರ್ತಿ. ಅವರು ಹೊಸ ಮನೆ ಕಟ್ತಾ ಇದ್ದಾರಂತೆ. ಹೊಸ ಮನೆ, ನನ್ಗೆ ಯಾರೋ ಫೋನ್ ಮಾಡಿ ಹೇಳಿದ್ರು, ಹೊಸ ಮನೆ ಕಟ್ತಾ ಇದ್ದಾರೆ, ಅದರ ಖರ್ಚು ವೆಚ್ಚಗಳೆಲ್ಲಾನು ಯಾರು ಇಲ್ಲಿ ಇದ್ದಾರೆ ಅವರೇ ನೋಡ್ಕೊಳ್ತಿದ್ದಾರೆ, ಅದಕ್ಕೆ ಅವ್ರಿಗೆ ರಾಜಾತಿಥ್ಯ ಸಿಕ್ಕಿದೆ ಅನ್ನೋ ಮಾತು ಬಂದಿದೆ. ಈಗ ಅವ್ರು ಹೊಸ ಮನೆ ಕಟ್ತಾ ಇರೋದು ನಿಜಾನ ನನಗೆ ಗೊತ್ತಿಲ್ಲ. ನನಗೆ ಬಂದಿರೋ ಮಾಹಿತಿಯನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೀನಿ. ಅವರು ಹೊಸ ಮನೆ ಕಟ್ತಾ ಇರೋದು ನಿಜಾನ? ಅದಕ್ಕೆ ಜಲ್ಲಿ, ಮರಳು, ಸಿಮೆಂಟಿಂದ ಎಲ್ಲವೂ ಕೂಡ ಅಲ್ಲಿಂದನೇ ಈಗ ಸಪ್ಲೈ ಆಗ್ತಾ ಇದೆ ಅಂತ ಹೇಳಿ ಕೇಳಿ ಬಂದಿದೆ. ಅವರು ತುಂಬಾ ಕರಪ್ಟು, ಕೋಟಿಗಟ್ಟಲೆ ಇವತ್ತು ಅವರ ತಗೊಂಡಿದ್ದಾರೆ ಅನ್ನೋದು ಮಾಹಿತಿ ಬಂದಿದೆ. ದಯವಿಟ್ಟು ಮುಖ್ಯಮಂತ್ರಿಗಳು ಅದನ್ನು ಚೆಕ್ ಮಾಡಬೇಕು ಅಂತೇಳಿ ಅವ್ರನ್ನ ನಾನು ಮನವಿ ಮಾಡ್ತಾ ಇದ್ದೀನಿ. ಭಾಸ್ಕರ್ ಸರ್, ನೋಡಿ, ವಿರೋಧ ಪಕ್ಷಗಳು ಆರೋಪ ಮಾಡ್ಲಿಕ್ಕೆ ಇರೋದು ಅಂತ ಹೇಳಿ ಹಗುರವಾಗಿ ಪರಿಗಣಿಸುವಾಗ ಇಲ್ಲಪ್ಪ, ಅವ್ರಿಗೆ ಮಾಹಿತಿ ಸಿಕ್ಕಿರ್ಬೋದು, ನಿಮ್ ಪಕ್ಷದವ್ರಿಗೆ ಮಾಹಿತಿ ಸಿಕ್ಕಿರ್ಬೋದು, ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಏನ್ ಮಾಡ್ತು ಸರ್ಕಾರ ಅಂತ ಅವ್ರು ಹೇಳಿದಾರಲ್ಲ, ಮನೆ ಕಟ್ಟಿಸ್ತಾ ಇದಾರಂತ.